Hello everyone, welcome to my YouTube channel. So ನಾವಿವತ್ತು SSC GD ಗೆ ಒಂತರ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಅದು ಯಾವ್ದಂದ್ರೆ ಟೈಮ್ ಅಂಡ್ ವರ್ಕ್, ಕೆಲಸ ಮತ್ತು ಸಮಯ. ಈ ಚಾಪ್ಟರ್ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಚಾಪ್ಟರ್ ಅಲ್ಲಿ ಒಂದಿಷ್ಟು ಟೈಪ್ಸ್ ಬರ್ತವೆ. ಸೊ ಟೈಪ್ 1 ನೋಡಿದ್ರೆ ಈ ಟೈಪ್ 1 ಒಳಗಡೆ ಯಾವ ತರ ಎಲ್ಲ ಪ್ರಶ್ನೆ ಕೇಳ್ತಾನೆ ನೋಡ್ಕೊಂಡ್ಬಿಟ್ಟು. ಈಸಿ ಅದ, ವೆರಿ ಈಸಿ ಚಾಪ್ಟರ್ ರೀ. ಅರ್ಥ ಆದ್ರೆ ನೀವು ಸ್ಕೋರ್ ಮಾಡ್ಬೋದು. ಎಕ್ಸಾಮ್ ಒಳಗಡೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ. ಸೊ ಮೆಥಡ್ಗಳು ನೋಡ್ಕೊಂತ ಹೋದ್ರೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಟೈಪ್ 1 ಒಳಗೆ ಯಾವ ತರ ಕೇಳ್ತಾನೆ ನೋಡ್ರಿ. ಎ ಒಂದು ಕೆಲಸವನ್ನ 15 ದಿನದಾಗ ಮಾಡ್ತಾನೆ. ಎ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ? 15 ದಿನದಾಗ ಮಾಡ್ತಾನೆ. ಬಿ ಅದ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ? 30 ದಿನದಾಗ ಮಾಡಿ ಮುಗಿಸ್ತಾನೆ. ಹಂಗಾದ್ರೆ ಇವ್ರಿಬ್ರು ಸೇರಿ, ಎ ಮತ್ತು ಬಿ ಇಬ್ರು ಸೇರಿ ಎಷ್ಟು ದಿನದಾಗ ಕೆಲಸವನ್ನ ಪೂರ್ತಿಯಾಗಿ ಮಾಡಿ ಮುಗಿಸ್ತಾರ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಆ ತರ ಪ್ರಶ್ನೆ ಕೇಳಿದಾಗ ಹೆಂಗ್ ಮಾಡೋದು ನೋಡಿ. ಫಸ್ಟ್ ಇವೆರಡ್ರದ್ದು LCM ತಕೊಂಡ್ ಬಿಡ್ಬೇಕು ನೀವು. ಎಷ್ಟಾಗತ್ತಿದ್ರೆ LCM 30 ಆಗತ್ತೆ. ಸೊ 15 ಅಷ್ಟೇ 15 2 30 31 ಇಷ್ಟು ತಿಳಿದ್ರೆ. ಸೊ ಇಲ್ಲಿ ಒಟ್ಟು ಕೆಲಸ 30 ಇದ್ದಾಗ ಎ 2 ದಿನದಾಗ ಮಾಡ್ತಾನ, ಬಿ 1 ದಿನದಾಗ ಮಾಡಿ ಮುಗಿಸ್ತಾನೆ. ಒಟ್ಟು ಕೆಲಸ ಎಷ್ಟೈತಿ? ಈಗ 30 ಐತಿ. ಎ ಎಷ್ಟು ದಿನ ಮಾಡತ್ತಾನ? 2 ದಿನ. ಬಿ 1 ದಿನದಾಗ ಮಾಡತ್ತಾನ. 30 ಡಿವೈಡೆಡ್ ಬೈ 3 3 1 3 10. ಸೊ ಏನಾಕತಿ, ಎ ಮತ್ತು ಬಿ ಇಬ್ರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡಿ ಮುಗಿಸತ್ತಾರ? 10 ದಿನದಾಗ ಮಾಡಿ ಮುಗಿಸತ್ತಾರ. ತಿಳಿದ್ರಿ? ಕ್ಲಿಯರ್ ರೀ? ಯಾವ ತರ ಕೇಳ್ತಾನಂತ ಕ್ಲಿಯರ್ ಆತ? ಈ ಎ ಮತ್ತು ಬಿ ಒಳಗ ನೀವು ಹೆಸರು ಹಾಕೋಬಹುದು. ರಮೇಶ ಉಮೇಶ ಅಂತಾನು ಹಾಕ್ಬೋದು. ರಮೇಶ ಒಂದು ಕೆಲಸವನ್ನ 15 ದಿನದಾಗ ಮಾಡ್ತಾನ, ಉಮೇಶ ಅದ ಕೆಲಸವನ್ನ 30 ದಿನದಾಗ ಮಾಡ್ತಾನ. ಹಂಗಾದ್ರೆ ರಮೇಶ ಮತ್ತು ಉಮೇಶ ಇಬ್ರು ಸೇರಿಸಿ ಆ ಕೆಲಸ ಮುಗ್ಸಕ್ ಎಷ್ಟು ದಿನ ತಗೋತಾರೋ ಅಂತ ಹೇಳಿ ಕೇಳ್ತಾರೆ. ಸೊ ಆ ತರ ಕೇಳಿದಾಗ ಡೈರೆಕ್ಟ್ ಆಗಿ ನೀವು ಅವ್ರ LCM ತಗೊಂಡು ಈ ಮೆಥಡ್ಲಿ ಮಾಡ್ಬೋದು. ನೆಕ್ಸ್ಟ್ ಲೆಕ್ಕ ನೋಡ್ರಿ ಯಾವ ತರ ಅದ. ಎ ಒಂದು ಕೆಲಸವನ್ನ 12 ದಿನದಾಗ ಮಾಡ್ತಾನೆ. ಎ ಒಂದು ಕೆಲಸವನ್ನ 12 ದಿನದಾಗ ಮಾಡಿ ಮುಗಿಸ್ತಾನೆ. ಬಿ ಅದ ಕೆಲಸವನ್ನ 15 ದಿನದಾಗ ಮಾಡಿ ಮುಗಿಸ್ತಾನೆ. ಬಿ ಎಷ್ಟು ದಿನ ತಗೊಳತ್ತನ್ರಿ? 15 ದಿನ ತಗೊಂಡ ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ತಾನೆ. ಮತ್ತು ಸಿ ಅದೇ ಕೆಲಸವನ್ನ 60 ದಿನ ತಗೊಂಡ ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ತಾನೆ. ಸೊ ಎ 12 ದಿನ ತಗೋತಾನ, ಬಿ 15 ದಿನ ತಗೋತಾನ, ಸಿ 60 ದಿನ ತಗೋತಾನೆ. ಹಾಗಾದ್ರೆ 3 ಜನ ಸೇರಿಸಿ, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿಸಿ ಆ ಕೆಲಸವನ್ನ ಮಾಡಿದ್ರೆ ಅದು ಎಷ್ಟು ದಿನದಾಗ ಮುಗಿತೈತಿ ಅಂತ ಪ್ರಶ್ನೆ ಕೇಳ್ತಾನೆ. ಅವಾಗ ಕೇಳಿದಾಗ ಸೇಮ್ ಮೆಥಡ್ ಅಪ್ಲೈ ಮಾಡೋದು. ಈ 3ರದ್ದು ಏನ್ ಮಾಡ್ತೀರಿ? LCM ತಗೋತೀರಿ. ಎಷ್ಟಾಗತ್ತಿದ್ರೆ 3ರದ್ದು LCM 60 ಆಗತ್ತೆ. 12 ಅಷ್ಟೇ 60, 12 5 15 4 61. ಒಟ್ಟು ಕೆಲಸ 60 ಇತ್ತಂದ್ರ 3 ಜನ ಎಷ್ಟು ದಿನದಾಗ ಮಾಡತ್ತಾರ? ಎ 5 ದಿನ, ಬಿ 4 ದಿನ, ಸಿ 1 ದಿನ. ಕೂಡಿಸ್ರಿ ಅಷ್ಟು ನೋಡ್ರಿ. 60 ಡಿವೈಡೆಡ್ ಬೈ 5 ಪ್ಲಸ್ 4 9 9 ಪ್ಲಸ್ 1 ಎಷ್ಟಾಕತಿ? 10 ಆಕತಿ. ಕಡ್ತಾ ಹೊಡೀರಿ. 11 10 6. ಸೊ 3 ಜನ ಸೇರಿಸಿ ಎಷ್ಟು ದಿನದಾಗ ಮಾಡಿ ಮುಗಿಸತ್ತಾರ ಅಂದಂಗಾತು 6 ದಿನ ತಗೊಂಡು ಒಟ್ಟು ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಕ್ಲಿಯರ್ ರೀ? ಈ ತರ ಬಂದ್ರೆ ಮಾಡ್ತೀರಿ. ಇಲ್ಲಿ ಮತ್ತೆ ಎ ಬಿ ಸಿ ಜಾಗದಾಗ ಹೆಸರು ಕೊಡ್ತಾನೆ. ಏನ ರಮೇಶ ಉಮೇಶ ಮಹೇಶ ಕೊಟ್ಟ ಇಷ್ಟಿಷ್ಟು ದಿನ ಮಾಡ್ತಾರ. 3 ಜನ ಸೇರಿಸಿ ಎಷ್ಟು ದಿನ ಮಾಡ್ತಾರ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ LCM ತಕೊಳ್ರಿ. LCM ತಕೊಂಡು ಈ ತರ ಮಾಡಿ ಕೂಡಿಸಿ ಕಡ್ತಾ ಹೊಡೆದ್ರೆ ಎಷ್ಟು ದಿನ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಆಗಿ ಬರ್ತದೆ. ನೆಕ್ಸ್ಟ್ ನೋಡ್ರಿ ಯಾವ ತರ ಕೇಳ್ತಾನೆ. ಇದ ಮೆಥಡ್ ಒಳಗಡೆ ಟೈಪ್ ಯಾವ ತರ ಪ್ರಶ್ನೆ ಬದಲಿಸಿ ಕೇಳ್ತಾನೆ. ಹೆಂಗಂದ್ರ ಎ ಒಂದು 3/4 ಭಾಗವನ್ನು 1/3 ಪಾರ್ಟ್ ಕೆಲಸವನ್ನ 5 ದಿನ ಮಾಡ್ತಾನೆ. ಏನೈತ್ರಿ? ಎ ಒಂದು 3/4 ಭಾಗದ ಕೆಲಸವನ್ನ 5 ದಿನದಾಗ ಮಾಡ್ತಾನೆ. ಬಿ ಒಂದು 4/4 ಭಾಗವನ್ನ 5 ದಿನದಾಗ ಮಾಡ್ತಾನೆ. ಸಿ ಒಂದು 6/4 ಭಾಗವನ್ನ ಎಷ್ಟು? 5 ದಿನದಾಗ ಮಾಡ್ತಾನೆ. ಈ ತರನ ಪ್ರಶ್ನೆ ಕೇಳ್ತಾನೆ. ಈ ತರ ಕೇಳಿದಾನು ಅಲ್ಲೆಲ್ಲ ಮತ್ತೆ ಡೈರೆಕ್ಟ್ ಆಗಿ LCM ತಕೊಂಡ್ ಮಾಡಿದಾರ ಅಂತ ಹೇಳಿ ಈ 5 LCM ತಕೊಂಡ್ ಮಾಡಕ್ ಹೋದ್ರೆ ತಪ್ಪಾಕೈತ್ರಿ. ಇಲ್ಲೊಂದ್ ಸ್ವಲ್ಪ ಚೇಂಜಸ್ ಐತಿ. ಯಾವ ತರ ಅಂತ ಹೇಳಿದ್ರೆ ಎ ಒಂದು 3/4 ಭಾಗವನ್ನ ಎಷ್ಟು ದಿನದಾಗ ಮಾಡತ್ತಾನ? 5 ದಿನದಾಗ. ಅಂದ್ರ ಒಂದ್ ಕೆಲಸವನ್ನ 5 ದಿನ ಮಾಡಿದ್ರ 3 ಕೆಲಸವನ್ನ ಎಷ್ಟು ದಿನ ಮಾಡ್ತಾನ ಅಂದಂಗ. ಸೊ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎಷ್ಟಾಕತಿ? 5 × 3. ಸೊ ಎಷ್ಟು ದಿನ ಆತ? 5 3 15. ಎ ಕೆಲಸ ಮುಗ್ಸಾಕ ಎಷ್ಟು ದಿನ ತಗೊಳತ್ತಾನ? 15 ದಿನ ತಗೊಂಡಂಗ. ನೆಕ್ಸ್ಟ್ ಬಿದು ಮಾಡಿ. ಬಿದು ಎಷ್ಟಾಕತಿ? ಒಂದು 4/4 ಭಾಗ ಅಂತ ಹೇಳಿದಾರೆ. ಒಂದು 4/4 ಭಾಗ. ಒಂದು ಕೆಲಸವನ್ನ 5 ದಿನ ಮಾಡ್ರೆ 4 ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ? 4 5
20 ದಿನ ಬೇಕು ಅಂದಂಗ. ಸೇಮ್ ಸಿ ಎಷ್ಟೈತಿ 1/6 ಭಾಗ ಅಂತ 1/6 ಪಾರ್ಟ್ ಅಂದ್ರೆ ಒಂದು ಕೆಲಸ 5 ದಿನ ಆದ್ರೆ 6 ಕೆಲಸ ಎಷ್ಟು ದಿನ? ಕ್ರಾಸ್ ಮಲ್ಟಿಪ್ಲಿಕೇಶನ್ 6 5 ಎಷ್ಟು? 30. ಈಗ 15 20 30 ಏನು ತಗೋಬೇಕು? ಲಸ ತಗೋಬೇಕು, LCM ತಗೋಬೇಕು. ಏನಾಕೈತಿ ನೋಡ್ರಿ, 15 20 30 ಲಸ ಎಷ್ಟಾಕತಿ? ಎಷ್ಟಾಕತ್ರಿ? 15 ಮತ್ತು 30 30 ಆಕತಿ. 30 ಮತ್ತು 20 ಲಸ ಎಷ್ಟಾಕತಿ? 60 ಆಕತಿ. 15 4 20 23 3 32. ಸೊ ಒಟ್ಟು ಕೆಲಸ ಈಗ ಸೇಮ್ ಮೆಥಡ್ ಫಾಲೋ ಮಾಡಿ. ಒಟ್ಟು ಕೆಲಸ 60 ಇತ್ತು ಅಂದ್ರೆ ಅವ್ರು ಎಷ್ಟು ದಿನ ಮಾಡ್ತಾರೆ? 4 + 3 + 2 ಎಷ್ಟಾಕತಿ? 4 4 + 2 4 + 2 6 6 + 3 9. 60 ಡಿವೈಡೆಡ್ ಬೈ 9 ಕಡಿತು ಹೋಗೈತೆ ನೋಡ್ರಿ. 3 3 3 ಎಷ್ಟಲಿ? 3 20 20/3 ಬಂತು. ಹೌದಾ? 23/3 ಅನ್ನ 3 4 ಬರೆದ್ರೆ ಎಷ್ಟಾಕತಿ? 3 ಎಷ್ಟಲಿ? 3 6 18 ಎಷ್ಟು ಉಳಿತು? 2 6 ಪೂರ್ಣಾಂಕ 2 ಮೂರಾಂಶ ಭಾಗದ ಇಷ್ಟು ದಿನ ತಗೊಂಡವ್ರು ಒಟ್ಟು ಕೆಲಸವನ್ನು ಮಾಡ್ತಾರೆ. A + B + C A + B + C 3 ಜನ ಒಟ್ಟಿಗೆ ಸೇರಿಸಿ 6ನೇ 2 ಮೂರಾಂಶ ದಿನಗಳನ್ನ ತಗೊಂಡವ್ರು ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ತಾರೆ ಅಂತ ತಿಳಿದ್ರಿ. ಇದು ಟೈಪ್ 1. ಟೈಪ್ 1 ಒಳಗಡೆ ಈ ತರ ಪ್ರಶ್ನೆನ ಕೇಳ್ತಾರೆ. ಒಂದೊಂದ್ಸಲ ಇಬ್ಬರನ್ನಷ್ಟ ಕೊಡ್ತಾನ, 3 ಮಂದಿನೂ ಕೊಡ್ತಾನ, ಇಲ್ಲಾಂದ್ರೆ ಈ ಪಾರ್ಟ್ ಮೇಲೆ ಈ ತರ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಟೈಪ್ 2 ಒಳಗಡೆ ಯಾವ ತರ ಎಲ್ಲ ಪ್ರಶ್ನೆ ಕೇಳ್ತಾನ ಒಂದಿಷ್ಟು ನೋಡ್ಕೊಂಡ್ಬಿಡ್ರಿ. ಟೈಪ್ 1 ಕ್ಲಿಯರ್ ಆಯ್ತ್ರಿ ಎಲ್ಲರಿಗೂ? ಸೊ ಟೈಪ್ 2 ನೋಡ್ಕೊಂಡ್ ಬರ್ರಿ. ಟೈಪ್ 2 ಒಳಗಡೆ ಹೆಂಗೆ ಕೇಳ್ತಾರ ನೋಡ್ರಿ. ಟೈಪ್ 2 ಒಳಗಡೆ A ಮತ್ತು B, ಟೈಪ್ 2 A ಮತ್ತು B ಇಬ್ಬರು ಸೇರಿ ಒಂದು ಕೆಲಸವನ್ನ 12 ದಿನದಾಗ ಮುಗಿಸ್ತಾರೆ. ತಿಳಿತಾ? A ಮತ್ತು B ಫಸ್ಟ್ ಟೈಪ್ 1 ಒಳಗಡೆ ಒಬ್ಬೊಬ್ಬರೇ ಮಾಡ್ತಿದ್ರು, ಇಬ್ರು ಸೇರಿಸಿ ಎಷ್ಟು ದಿನ ಮಾಡ್ತಾರ ಅಂತ ಕೇಳಿದ್ರು. ಇಲ್ಲಾಂದ್ರೆ ಆ ತರ ಕೇಳತ್ತಿಲ್ಲ, ಇಬ್ರದ್ದು ಕೊಡ್ತಾರೆ. ಇಬ್ರದ್ದು ಕೊಟ್ಟು ಒಬ್ಬನ ಎಷ್ಟು ದಿನ ಮಾಡ್ತಾರ ಅಂತ ಕೇಳ್ತಾರೆ. A ಮತ್ತು B ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡತ್ತಾರ? 12 ದಿನದಾಗ ಮಾಡ್ತಾರೆ. A ಒಬ್ಬನ ಆ ಕೆಲಸವನ್ನ 20 ದಿನದಾಗ ಮಾಡಿ ಮುಗಿಸಿದ್ರ B ಆ ಕೆಲಸ ಮುಗಿಸಕ್ಕೆ ಎಷ್ಟು ದಿನ ಟೈಮ್ ತಗೋತಾನ ಅಂತ ಹೇಳ್ತಾರೆ. ಕ್ಲಿಯರ್ ಆಗಿ ಪ್ರಶ್ನೆ? A ಮತ್ತು B ಇಬ್ಬರು ಸೇರಿ ಒಂದು ಕೆಲಸವನ್ನ 12 ದಿನದಾಗ ಮಾಡಿ ಮುಗಿಸ್ತಾರೆ. A ಒಬ್ಬನ ಆ ಕೆಲಸವನ್ನ 20 ದಿನದಾಗ ಮಾಡಿದ್ರ B ಆ ಕೆಲಸವನ್ನು ಮುಗಿಸಕ್ಕೆ ಎಷ್ಟು ದಿನ ಟೈಮ್ ತಗೋತಾನ ಅಂತ ಹೇಳ್ತಾರೆ. ಈ ತರ ಮಾಡಿದ್ರೆ ಸೇಮ್ ಒಂದಿಷ್ಟು ಏನ್ ಮಾಡ್ಬೇಕು ನೀವು? ಇದ್ರದ್ದು ಲಸ ತಗೋಬೇಕು. ಟೈಪ್ 1 ಒಳಗಡೆ ಮಾಡಿದ್ರಲ್ಲ ಅದ ಮೆಥಡ್ ಇದ್ರದ್ದು ಲಸ ತಗೋಬೇಕು. ಲಸ ಎಷ್ಟು ಆಕತಿ? 12 ಮತ್ತು 20 ಲಸ ಎಷ್ಟು ಆಕತಿ? 60 ಆಕತಿ. 12 5 ಆಮೇಲೆ 23 ತಿಳಿತಾರೆ. ಇಲ್ಲಿ ಮಟ್ಟ ಅದ ಮೆಥಡ್ ಮಾಡಬೇಕು. ನೆಕ್ಸ್ಟ್ ಮಾತ್ರ ಒಟ್ಟು ಕೆಲಸ ತಗೊಂಡು ನೀವು ಎರಡು ಕೂಡಿಸಿ ಮಾಡೋದಲ್ಲ. ಯಾಕಂದ್ರೆ ಇಬ್ರು ಸೇರಿಸಿ ಮಾಡುವಾಗ ಇಬ್ರದ್ದು ಸೇರಿಸಿ ಕೂಡಿಸಿ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ತೀರಿ? A ಮತ್ತು B ಒಂದ್ ಕಡೆ ಬರ್ಕೋರಿ. ಇಬ್ರು ಸೇರಿಸಿ ಎಷ್ಟು ದಿನ ಮಾಡತಾರ? A ಮತ್ತು B ಇಬ್ರು ಸೇರಿಸಿ 5 ದಿನದಾಗ ಮಾಡತಾರ. A ಮತ್ತು B ಇಬ್ರು ಸೇರಿಸಿ 5 ದಿನದಾಗ ಮಾಡ್ತಾರ. A ಒಬ್ಬನ ಎಷ್ಟು ದಿನದಾಗ ಮಾಡತಾನ? ಇಲ್ಲಿ 3 ದಿನ ಮಾಡತಾನ. ಹಂಗಾದ್ರೆ B ಎಷ್ಟು ದಿನ ಮಾಡ್ದಂಗಾತು? ಇಬ್ರು ಸೇರಿಸಿ 5 ದಿನ, A ಒಬ್ಬನ 3 ದಿನ ಆದ್ರೆ B 2 ದಿನದಾಗ ಮಾಡ್ತಾನೆ. ತಿಳಿದಾರೆ? ಕ್ಲಿಯರಾ? A 2 ದಿನ ಮಾಡಿದ್ರ B ಒಬ್ಬನ ಎಷ್ಟು ದಿನದಾಗ ಮಾಡ್ತಾನ ಅನ್ನೋಕೀಗ 30 ಡಿವೈಡೆಡ್ ಬೈ B ಎಷ್ಟು ದಿನ ಮಾಡತಾನ? 2 2 1 2 15. ಎಷ್ಟು ದಿನ ತಗೋತಾನೆ ಹಂಗಾದ್ರೆ? B 15 ದಿನ ತಗೋತಾನೆ. 15 ದಿನ ತಗೊಂಡು ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ತಾನೆ. ಕ್ಲಿಯರ್ ಆಗಿ ಇದು ಈ ಮೆಥಡ್ ಕ್ಲಿಯರ್? ನೆಕ್ಸ್ಟ್ ಒಂದು ಇದೇ ತರ ಪ್ರಶ್ನೆ ಕೇಳ್ತಾನೆ ನೋಡ್ರಿ ಯಾವ ತರ ಅಂತೇಳಿ. ಸೊ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಮೆನ್ ಮತ್ತು ವುಮೆನ್ ಇಬ್ರು ಸೇರಿಸಿ ಒಂದು ಕೆಲಸವನ್ನ 8 ದಿನದಾಗ ಮಾಡಿ ಮುಗಿಸ್ತಾರೆ. ಈ ತರ ಪ್ರಶ್ನೆ ಕೇಳಿದ ನೋಡಿ ಸಾಕಷ್ಟು ಸಲ. ಒಬ್ಬ ಪುರುಷ ಮತ್ತು ಮಹಿಳೆ ಇಬ್ರು ಸೇರಿಸಿ, ಮೆನ್ ಮತ್ತು ವುಮೆನ್ ಇಬ್ರು ಸೇರಿಸಿ ಒಂದು ಕೆಲಸವನ್ನ 8 ದಿನದಾಗ ಮಾಡಿ ಮುಗಿಸ್ತಾರೆ. ಒಬ್ಬ ಮಹಿಳೆ ಒಬ್ಬಳೇ ಸೇರಿ ಆ ಕೆಲಸವನ್ನ 24 ದಿನ ತಗೊಂಡು ಮಾಡಿ ಮುಗಿಸ್ತಾರೆ. ಹಂಗಾದ್ರ ಪುರುಷ ಒಬ್ಬನ ಆ ಕೆಲಸವನ್ನು ಮುಗಿಸ್ಬೇಕಾದ್ರೆ ಎಷ್ಟು ದಿನ ಟೈಮ್ ತಗೋತಾನ ಅಂತ ಪ್ರಶ್ನೆ ಕೇಳ್ತಾರೆ. ಈ ತರ ಪ್ರಶ್ನೆ ಕೇಳಿದ್ರೆ ಸೇಮ್ ಮೆಥಡ್ ಅದ ಮೆಥಡ್ ಅನ್ನು ಅಪ್ಲೈ ಮಾಡ್ಬೇಕು ನೀವು. ಅವಾಗ ಏನಾಕತಿ? ಎರಡರದ್ದು ಲಸ ತಕೋಬೇಕು. ಲಸ ಏನಾಕತ್ರಿ? 8 ಮತ್ತು 24ರ ಲಸ 24. 8 ಎಷ್ಟೇ? 8 3 24 24 1. ಸೇಮ್ ಮೆನ್ ವುಮೆನ್ ಮತ್ತು ಮೆನ್ ಒಂದ್ ಕಡೆ ಬರ್ಬೋದು.
ಮೆನ್ ಮತ್ತು ವುಮೆನ್ ಇಬ್ರು ಸೇರಿ ಎಷ್ಟು ದಿನದಾಗ ಮಾಡತ್ತಾರ 3 ದಿನ ಮಾಡತ್ತಾರ. ಮಹಿಳೆ ಒಬ್ಬಳು 1 ದಿನ ಮಾಡಿದ್ರ ಪುರುಷ ಎಷ್ಟು ದಿನ ಮಾಡ್ದಂಗಾತ 2 ದಿನ ಮಾಡ್ದಂಗಾತ. ಈಗ ನೋಡ್ರಿ ಒಟ್ಟು ದಿನ 30 ಎಷ್ಟೈತಿ, ಒಟ್ಟು ದಿನ 24 ಐತಿ. ಡಿವೈಡೆಡ್ ಬೈ ಎಷ್ಟು ಮಾಡ್ತೀರಿ 2 ಒಂದ್ಲೆ 2 ಒಂದ್ಲೆ 2 ಹಂಗಾದ್ರೆ ಎಷ್ಟು ದಿನ ತಗೋತಾನವ ಒಬ್ಬ ಪುರುಷ 12 ದಿನ ತಗೊಂಡು ಆ ಕೆಲಸವನ್ನು ಪೂರ್ತಿಯಾಗಿ ಮುಗಿಸ್ತಾನೆ. ಕ್ಲಿಯರ್ ರೀ? 12 ದಿನ ತಗೋತಾನೆ. ಇದು ಟೈಪ್ 2 ಒಳಗಡೆ ಇಬ್ಬರದ್ದು ಕೊಡ್ತಾರೆ, ಆಮೇಲೆ ಒಬ್ಬರದಾಗ 100 ಹೇಳ್ತಾರೆ. ಟೈಪ್ 2 ಆಯ್ತು. ನೆಕ್ಸ್ಟ್ ಟೈಪ್ 3 ಒಳಗಡೆ ಒಂದಿಷ್ಟು ಹೇಳ್ತಾನೆ ನಾನು, ಎಫಿಷಿಯನ್ಸಿ ಮೇಲೆ ಕೇಳ್ತಾನೆ. ಯಾವ್ದ್ರ ಮೇಲೆ ಕೇಳ್ತಾನೆ? ಎಫಿಷಿಯನ್ಸಿ ಮೇಲೆ ಕೇಳಿದಾಗ ಯಾವ ಥರ ಮಾಡೋದು ಒಂದಿಷ್ಟು ನೋಡ್ಕೊಂಡ್ಬಿಡ್ರಿ. ಟೈಪ್ 3 ಎಫಿಷಿಯನ್ಸಿ ಹೆಂಗೆ ಕೊಡ್ತಾನಂದ್ರೆ, ಎ ಎಫಿಷಿಯನ್ಸಿ ಅಂದ್ರೆ ಬಿಗಿಂತ 20% ಅಧಿಕವಾಗೈತೆ ಅಂತ. ಎ ಈಸ್ ಮೋರ್ ಎಫಿಷಿಯನ್ಸಿ ದೆನ್ 20% ಮೋರ್ ಎಫಿಷಿಯಂಟ್ ದೆನ್ ಬಿ ಅಂತ ಕೊಡ್ತಾರೆ. ಎ ಎಫಿಷಿಯನ್ಸಿ ಹೆಂಗೈತಿ, ಬಿ ಎಫಿಷಿಯನ್ಸಿಗಿಂತ 20% ಜಾಸ್ತಿ ಐತಿ ಅಂತ ಕೇಳ್ತಾರೆ. ಎ ಒಂದು ಕೆಲಸವನ್ನ 24 ದಿನ ತಗೊಂಡ್ ಮಾಡಿದ್ರೆ ಬಿ ಆ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನ ಅಂತ ಕೇಳ್ತಾರೆ. ಹೇಳ್ತಾರೆ ಪ್ರಶ್ನೆ ಯಾವ ಥರ ಅಂತ ಹೇಳಿ, ಎ ಈಸ್ ಮೋರ್ 20% ಮೋರ್ ಎಫಿಷಿಯಂಟ್ ದೆನ್ ಬಿ ಅಂತ ಕೇಳ್ತಾರೆ. ಎ ಟೇಕ್ಸ್ 24 days ಟು ಕಂಪ್ಲೀಟ್ ದ ವರ್ಕ್, ದೆನ್ ಹೌ ಮೆನಿ ಡೇಸ್ ಬಿ ಟೇಕ್ಸ್ ಟು ಕಂಪ್ಲೀಟ್ ಅಂತ ಕೇಳ್ತಾರೆ. ಅವಾಗ ನೀವು ಯಾವ ಥರ ಮಾಡ್ಬೇಕು, ಒಂದು ಸಣ್ಣ ಟ್ರಿಕ್ ಐತದೆ. ಆ ಟ್ರಿಕ್ ಏನಂತ ನೋಡ್ಕೊಂಡ್ಬಿಡ್ರಿ. 20% ಅಂದ್ರೆ ಏನು? 20% ಅಂದ್ರೆ 20 ಡಿವೈಡೆಡ್ ಬೈ 100 ಅಂದಂಗೆ. 0 ಕ್ಯಾನ್ಸಲ್, 2 ಒಂದ್ಲೆ 2 5 ಭಿನ್ನರಾಶಿಯೊಳಗೆ ಇದೇನಾಕತಿ 1/5 ಆಕತಿ. ಒಂದು ವೇಳೆ ಎ ಮತ್ತು ಬಿ ಇದ್ದು ಹೆಂಗಿರ್ತೈತಿ ನೋಡ್ರಿ, ಬಿ 5 ಕೆಲಸ ಮಾಡಕತ್ತಿದ್ರ ಎ ಎಷ್ಟು ಕೆಲಸ ಮಾಡ್ತಿರ್ತಾನ 6 ಕೆಲಸ, ಒಂದು ಜಾಸ್ತಿ ಐತಿ. ಅಂದ್ರೆ ಇಲ್ಲಿ ಪ್ರಶ್ನೆನ ಕೊಟ್ಟಾರ 20% ಮೋರ್ ಎಫಿಷಿಯಂಟ್ ಅಂತ ಕೊಟ್ಟಾರ, ಹೌದಾ? ಹಂಗಾಗಿ ಬಿ ಅಕಸ್ಮಾತ್ 5 ಕೆಲಸ ಮಾಡತ್ತಿದ್ರು ಅವನು ಎ 1 ಕೆಲಸ ಜಾಸ್ತಿ ಮಾಡ್ತಿರ್ತಾನ, 6 ಕೆಲಸ ಮಾಡ್ತಿರ್ತಾನ ಅಂದಂಗ. ಈಗ ಯಾವ್ದು ಕೆಲಸ ಕೇಳಿದಾರ, ಬಿ ಎಷ್ಟು ದಿನ ತಗೋತಾನ, ಎಷ್ಟು ದಿನ ತಗೊಂಡು ಆ ಕೆಲಸವನ್ನ ಮಾಡಿ ಮುಗಿಸ್ತಾನ ಅಂತ ಕೇಳಿದಾರೆ. ಇಲ್ಲಿ ಎಷ್ಟು ಬಿದ ಎಷ್ಟೈತಿ 5 ದಿನ ಐತಿ. ಬಿದ ಕಂಡಿಡಕ್ಕೆ ಹೇಳಿದಾರ, ಬಿದ ಕೆಳಗೆ ಬರ್ಕೊಂಡ್ಬಿಟ್ರೆ 5 ದಿನ. ಎ ಎಷ್ಟು ಕೊಟ್ಟಾರ 24 × 6 ಮಾಡ್ಬೇಕು. ತಿಳಿತಾ? ಎಷ್ಟಾಕೈತಿ ನೋಡ್ರಿ, ಕಳತೆ ಹೋಗಂಗಿಲ್ಲ, ಇಂಟು ಮಾಡಿಡ್ರಿ. 6 4 ಎಷ್ಟು, 6 4 24, 2 ಕೈಲ 6 2 12 2 14 ಡಿವೈಡೆಡ್ ಬೈ 5. ಇದನ್ನ ಪೂರ್ಣಾಂಕದಾಗ ಬರ್ಕೊಂಡ್ಬಿಡ್ರಿ. ಎಷ್ಟು 5 3 10 ಸಾರಿ 5 2 10 4 ಉಳಿತು, 5 8 4/5. ಎಷ್ಟು ದಿನ ತಗೋತಾರೆ ಇವರು? 28 ಪೂರ್ಣ 4 5 ಭಾಗದಷ್ಟು ದಿನವನ್ನು ತಗೊಂಡು ಅವ್ರು ಏನು ಮಾಡ್ತಾರೆ, ಬಿ ಆ ಕೆಲಸವನ್ನ ಮಾಡಿ ಮುಗಿಸ್ತಾನೆ ಅಂದಂಗ. ಸೊ ಇದು ಟೈಪ್ 3. ಇನ್ನೊಂದಿಷ್ಟು ಟೈಪ್ಸ್ ಅದಾವ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಥವಾ ಯೂಸ್ಫುಲ್ ಅನ್ನಿಸ್ತಂದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.